ಸರ್ಕಾರದ 2024ರ ಬಜೆಟ್. ಈ ಬಜೆಟ್ ಒಂದು ಕುರ್ಚಿ ಬಚಾವೋ ಬಜೆಟ್ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡಿವೆ. ಆದ್ರೆ ಈ ಬಜೆಟ್ ನ ಕುರಿತಂತೆ ಉದ್ಯೋಗ ಸೃಷ್ಟಿ ಬಗ್ಗೆ ಒಂದು ಆಶಾಭಾವನೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಆರ್ಥಿಕ ತಜ್ಞರು ಈ ಒಂದು ಬಜೆಟ್ ಒಂದು ಹೊಸ ದಿಕ್ಕನ್ನು ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆದ್ರೆ ಮಾರ್ಕೆಟ್ ಅಲ್ಲಿ ಯಾವ ಒಂದು ವಿಶ್ಲೇಷಣೆ ಇದೆ, ಯಾವ ಸ್ಥಿತಿ ಇದೆ ಅನ್ನೋದನ್ನು ಕುರಿತಂತೆ ಇವತ್ತು ನಮ್ಮ ಜೊತೆ ಹಿರಿಯ ಆರ್ಥಿಕ ತಜ್ಞರಾದಂತಹ ಪ್ರೊಫೆಸರ್ ಕೇಶವ್ ನಮ್ಮ ಜೊತೆ ಇದ್ದಾರೆ. ಸರ್, 2024ರ ಈ ಬಜೆಟ್ ನ ಕುರಿತಂತೆ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಚಾನೆಲ್ಗೆ ಸ್ವಾಗತ ಮಾಡ್ತಾರೆ. ನಮಸ್ಕಾರ ಸರ್. ಸರ್, ಈ ಬಜೆಟ್ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಈ ಬಜೆಟ್ ಒಂದು ನೋಡಿ, ಯಾವುದೇ ಒಂದು ಬಜೆಟ್ ಅನ್ನ ವಿಶ್ಲೇಷಣೆ ಮಾಡುವಾಗ ಆಗಿನ ಕಾಲಘಟ್ಟಕ್ಕೆ ಏನ್ ಅನಿವಾರ್ಯತೆ ಇದೆ, ಜನರ ಆಶೋತ್ತರ ಏನು, ಆರ್ಥಿಕತೆಗೆ ಏನ್ ಅಗತ್ಯ ಇದೆ, ಇವುಗಳನ್ನೆಲ್ಲವನ್ನ ನಾವು ನೋಡೋದ್ರ ಮೂಲಕ ನಾನು ಆಯವ್ಯಯವನ್ನ ವಿಶ್ಲೇಷಣೆ ಮಾಡ್ತೀನಿ. ಸಹಜವಾಗಿ ಪ್ರತಿಪಕ್ಷಗಳು ಒಂದು ಹೇಳುತ್ತೆ, ಆಡಳಿತ ಪಕ್ಷ ಇದು ಅದ್ಭುತ ಅಂತ ಹೇಳುತ್ತೆ, ಯಾವಾಗ್ಲೂ ವಿರೋಧ ಪಕ್ಷಗಳು ಇದ್ರಲ್ಲಿ ಏನಿಲ್ಲ ಅಂತ ಹೇಳುತ್ತೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನನ್ಗೆ ಏನ್ ಅನ್ಸುತ್ತೆ ಅಂತ, ಈಗಿನ ಕಾಲಘಟ್ಟದ ಅಗತ್ಯತೆ ಏನಿತ್ತು ಅಂತ ನೋಡಿ. ಪ್ರಮುಖವಾಗಿ ನಿರುದ್ಯೋಗ ಸಮಸ್ಯೆ ಯಾವ ಮಟ್ಟಕ್ಕೆ ಇವತ್ತು ಇದೆ ಅಂತಂದ್ರೆ, ನೀವು CMI ಪ್ರಕಾರ ಈಗಲೂ 8% ಅಷ್ಟು ನಿಮ್ಗೆ ನಿರುದ್ಯೋಗ ಕಾಣುತ್ತೆ. ಹಾಗೇನೆ ಇವನ್ ಎಕನಾಮಿಕ್ ಸರ್ವೆನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದ್ ವೇಳೆ ಅಲ್ಲಿ ಕೂಡ ನಿಮ್ಗೆ ನಿರುದ್ಯೋಗ ಇರುವಂತದ್ದನ್ನ ಲಕ್ಷಣ ಕಾಣುತ್ತೆ. ಯಾಕೆ ಇದನ್ನ ನಾನು ಹೇಳ್ತೀನಿ ಅಂತಂದ್ರೆ, ಯಾವುದೇ ನೀವು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳಲ್ಲಿ ಎಲ್ಲಿಂದ ಉದ್ಯೋಗ ಅವ್ರಿಗೆ ದೊರಕುತ್ತೆ ಅಲ್ಲಿನ ಜನಕ್ಕೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ ದೊರಕುತ್ತೆ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಉದ್ಯೋಗ ಎಷ್ಟಿದೆ ಅಂತ ನೀವು ಈ ಸರಿ ಎಕನಾಮಿಕ್ ಸರ್ವೆ ಕ್ಲಿಯರ್ ಆಗಿ ಅದಕ್ಕೆ ಡೇಟಾನು ಕೊಟ್ಟಿದೆ. ಎಷ್ಟಿದೆ ಅಂತಂದ್ರೆ ಈಗ ಅದಕ್ಕೆ ಕೇವಲ 11.4% ಮಾತ್ರ ನಮ್ಮಲ್ಲಿ ಉದ್ಯೋಗ ಒದಗಿಸ್ತಾ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಅಂದ್ರೆ ಇನ್ನು ಹೆಚ್ಚು ಉದ್ಯೋಗ ಇವಾಗ್ಲೂ ಯಾವ್ದು ಒದಗಿಸ್ತಾ ಇದೆ ಅಂತಂದ್ರೆ ಈಗಲೂ ಕೃಷಿನೇ. ಅದ್ರ ಹೇಳುತ್ತೆ 45%ಗಿಂತ ಹೆಚ್ಚು ಜನ ಈಗಲೂ ಕೃಷಿಯನ್ನ ಆಶ್ರಯಿಸಿದ್ದಾರೆ ಅಂತ ಎಕನಾಮಿಕ್ ಸರ್ವೆ 2024 ಹೇಳುತ್ತೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಮ್ಗೆ ಯಾವಾಗ್ಲೂ ಹೆಚ್ಚಿಗೆ ಉದ್ಯೋಗಗಳನ್ನ ದೊರಕಿಸಿದ್ರೆ ಮಾತ್ರ ದೇಶದಲ್ಲಿ ನಿರುದ್ಯೋಗ ಇರಲ್ಲ. ಸೊ ಸರ್ವಿಸ್ ಸೆಕ್ಟರ್ ನಮ್ಮಲ್ಲಿ ಗ್ರೋತ್ ಕೊಡುತ್ತೆ ನಿಮ್ಗೆ. ಆ ಗ್ರೋತಿನ ನಮಗೆ ಇಂಡಿಯಾ ನೋಡಿ 8.2%, ವಿಶ್ವದ ಯಾವುದೇ ಎಮರ್ಜಿಂಗ್ ಎಕಾನಮಿ ಇಷ್ಟೊಂದು ಅಭಿವೃದ್ಧಿ ಹೊಂದಿಲ್ಲ. ಅದನ್ನ ನಮ್ಗೆ ಸರ್ವಿಸ್ ಸೆಕ್ಟರ್ ಕೊಡುತ್ತೆ. ಸರ್ವಿಸ್ ಸೆಕ್ಟರ್ ಅದ್ರ ಜೊತೆಗೆ ಒಂದು 28.9% ಅಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಬಿಟ್ಟಿದೆ. ಸೊ ಅದಕ್ಕಿಂತ ದೊಡ್ಡ ಎಕ್ಸ್ಪಾನ್ಷನ್ ನಮಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಕಾಣಲ್ಲ. ಇನ್ನಷ್ಟು ಗ್ರೋತ್ ಅದರಿಂದ ನಮ್ಗೆ ಆಗುತ್ತೆ. ಆದ್ರೆ ನಿಮ್ಗೆ ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ ಕ್ರಿಯೇಟ್ ಮಾಡಬೇಕು. ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇಂದ ಕ್ರಿಯೇಟ್ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ಎಕನಾಮಿಕ್ ಸರ್ವೆ ಅಂಶವನ್ನು ನನಗೆ ಉಲ್ಲೇಖಿಸಲೇಬೇಕು. ಅದ್ ಹೇಳುತ್ತೆ ನಮಗೆ 78.51 ಲ್ಯಾಕ್ ಜಾಬ್ಗಳು ಅಂದ್ರೆ 78.5 ಲಕ್ಷ ಜಾಬ್ಗಳು ಉದ್ಯೋಗ ಪ್ರತಿ ವರ್ಷ ನಾನ್ ಅಗ್ರಿಕಲ್ಚರ್ ಸೆಕ್ಟರ್, ನಾನ್ ಫಾರ್ಮ್ ಸೆಕ್ಟರ್ ಅಲ್ಲಿ ಸೃಷ್ಟಿ ಆಗ್ಬೇಕು ಅಂತ ಎಕನಾಮಿಕ್ ಸರ್ವೆ ಹೇಳುತ್ತೆ. ಇಷ್ಟು ಉದ್ಯೋಗಗಳನ್ನು ಎಲ್ಲಿಂದ ಸೃಷ್ಟಿ ಮಾಡೋದು? ಇಷ್ಟು ಉದ್ಯೋಗನ ನಾವು ಸೃಷ್ಟಿ ಮಾಡಬೇಕು ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಹೆಚ್ಚು ಉತ್ತೇಜನ ಕೊಡಬೇಕು. ಅದು ನನಗೆ ಈ ಆಯವ್ಯಯದಲ್ಲಿ ಕಾಣುತ್ತೆ. ಮತ್ತೆ ಸರ್ಪ್ಲಸ್ ಲೇಬರ್ ಏನಿದಾರಲ್ಲ, ಈ ಅಗ್ರಿಕಲ್ಚರ್ ಇಂದ ಸರ್ಪ್ಲಸ್ ಲೇಬರ್ ನಾವು ಅಗ್ರಿಕಲ್ಚರ್ ಇಂದ ಇಂಡಸ್ಟ್ರಿಗೆ ಶಿಫ್ಟ್ ಮಾಡಬೇಕು. ಆಗ ಮಾತ್ರ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ, ಅಗ್ರಿಕಲ್ಚರ್ ಇನ್ನೂ ಹೆಚ್ಚು ಪ್ರೊಡಕ್ಟಿವ್ ಆಗುತ್ತೆ. ಹಾಗೇನೆ ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಕೊಡೋದ್ರಿಂದ ಯಾವುದೇ ಸಮಸ್ಯೆ ಬರಲ್ಲ. ಆಗ ಏನಾಗುತ್ತೆ, ನಮ್ಮ ಎಕಾನಮಿ ಇನ್ಕ್ಲೂಸಿವ್ ಆಗಿ ಎಲ್ಲರನ್ನೂ ಒಳಗೊಂಡು ಅಭಿವೃದ್ಧಿ ಅಂತ ದಾಪುಗಾಲು ಇಡುತ್ತೆ ಅಂತ ನನ್ಗೆ ಅನ್ಸುತ್ತೆ. ಈಗ ನಾನು ಒಂದು ವಿಚಾರವನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಏನು ಎಂಪ್ಲಾಯ್ಮೆಂಟ್ಗೆ ಈ ಆಯವ್ಯಯದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನಾವು ಕೇಳಿದ್ರೆ, ಅದಕ್ಕೆ ನೋಡಿ ಒಂದು ವಿಚಾರನ ನಾನು ಹೇಳ್ಬೇಕು. ಇದರಲ್ಲಿ ಒಂದು 9 ಪ್ರಿಯಾರಿಟೀಸ್ ನ ಮಾಡಿದ್ದಾರೆ. ಅದಕ್ಕೆ ನಾನು ಎಂಪ್ಲಾಯ್ಮೆಂಟ್ ಹೇಳಕ್ ಮುಂಚೆ ಒಂದು ವಿಚಾರವನ್ನ ಹೇಳಲೇಬೇಕು. ಒಂದು ಲಾಂಗ್ ಟರ್ಮ್ ಗೋಲ್ ನ ಇಟ್ಕೊಂಡಿದೆ ಈ ಬಜೆಟ್ ಅಲ್ಲಿ. ಎರಡನೇದು ಈ ಶಾರ್ಟ್ ಟರ್ಮ್ ಗೋಲ್, ಅಂದ್ರೆ ಇವತ್ತಿನ ಅಗತ್ಯತೆ ಏನು, ಇವತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಬೇಕು, ಅದು ಒಂದು ಅಗತ್ಯತೆ ಕ್ಲಿಯರ್ ಆಗಿ ಕಾಣುತ್ತೆ. ಆಮೇಲೆ ಇವತ್ತು ಇನ್ನೊಂದು ಸಮಸ್ಯೆ ನಮ್ಗೆ ಏನ್ ಕಾಣಿಸುತ್ತೆ, ಜಗತ್ತಿಗೆ ಈಸಿಯಾಗಿ ಕಾಣುತ್ತೆ. ನಾವೆಲ್ಲ ಗಮನಿಸಿದೀವಿ, ಬಿಸಿಲು ಕಾಲದಲ್ಲಿ ಬೆಂಗಳೂರಲ್ಲಿ ಕೂಡ ಇಷ್ಟೊಂದು ಬಿಸಿಲು ಯಾವತ್ತೂ ಇರ್ಲಿಲ್ಲ. ಅಷ್ಟು ಶೆಕೆ ಆಗ್ತಾ ಇತ್ತು, ಅಷ್ಟು ಬಿಸಿಲು ಇರ್ತಾ ಇತ್ತು. ಹಾಗೇನೆ ಈಗ ನೋಡಿ, ಇದು ಮಳೆಗಾಲ ಶುರು ಆಗಿದೆ. ಬೆಳಗಿನ ಜಾವ ಈ ಲೋಯೆಸ್ಟ್ ಡಿಗ್ರಿ ಕೂಡ 22 ಕೂಡ ಮೊನ್ನೆ ಬೆಂಗಳೂರಲ್ಲೂ ರೆಕಾರ್ಡ್. ಅಂದ್ರೆ ಓವರ್ ಆಲ್ ಇಂಡಿಯಾದ ಕತೆ ಇದೇ ಇದೆ, ಇಡೀ ವಿಶ್ವದ ಕಥೆಯೂ ಇದೇನೆ. ಹಾಗಾಗಿ ಐದರ್ ಹೀಟ್ ವೇವ್ಸ್ ಇರುತ್ತೆ, ಇಲ್ಲ ಅಂತಂದ್ರೆ ಮಳೆ ಬಂದ್ರೆ ಫ್ಲಡ್ಸ್ ಆಗ್ತಾ ಇರುತ್ತೆ. ಸೊ ಈ ಕ್ಲೈಮೇಟ್ ಚೇಂಜ್ ತನ್ನ ಪರಿಣಾಮವನ್ನ ಬೀರ್ತಾ ಇದೆ. ಕ್ಲೈಮೇಟ್ ಚೇಂಜ್ಗೆ ನಾವೇನಾದ್ರೂ ಇವಾಗ ಸರಿಯಾದ ಕ್ರಮಗಳನ್ನ ಕೈಗೊಳ್ಳದೆ ಇದ್ರೆ ನಮ್ಗೆ ಇನ್ನೂ ಹೆಚ್ಚು ತೊಂದರೆ ಆಗುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು, ಒಂದು ಲಾಂಗ್ ಟರ್ಮ್ ಗೋಲ್ ಏನು, ಲಾಂಗ್ ಟರ್ಮ್ ಗೋಲ್ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕು. ಅದಕ್ಕೆ ಏನೇನ್ ಬೇಕು ಅಂತ ಮೊದಲನೇದು. ಎರಡನೇದೇನು,
ಶಾರ್ಟ್ ಟರ್ಮ್ ಆಸ್ಪಿರೇಷನ್ಸ್ ಇವತ್ತಿನ ಜನಕ್ಕೆ ಏನ್ ನಿಜವಾಗ್ಲೂ ಬೇಕಿದೆ, ಅದರಿಂದ ನಮಗೆ ಲಾಂಗ್ ಟರ್ಮ್ ಅಡ್ವಾಂಟೇಜ್ ಏನಾಗುತ್ತೆ. ಇಂಡಿಯಾ ಡೆಮೋಗ್ರಫಿಕ್ ಡಿವಿಡೆಂಡ್ ಎಂಜಾಯ್ ಮಾಡ್ತಾ ಇದೆ. ಇವಾಗ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಭಾರತದ ಆವರೇಜ್ ಏಜ್ ಇವಾಗ ಒಂದು 28 ವರ್ಷ ಇದೆ. ಸೊ ಹಂಗಾಗಿ ನಾವು ಅವ್ರಿಗೆ ಹೆಚ್ಚು ಉದ್ಯೋಗ ಕೊಡಬೇಕು. ಇವಾಗ ನಾವು ಅದನ್ನ ಉಪಯೋಗಿಸ್ಕೊಳ್ದೇ ಅದಕ್ಕಿಂತ ದೊಡ್ಡ ಬ್ಲಂಡರ್ ಇರಲ್ಲ. ಅದಕ್ಕಾಗಿ ಇವ್ರು ಏನ್ ಮಾಡಿದ್ದಾರೆ, ಒಂದು 9 ಪ್ರಿಯಾರಿಟೀಸ್ ಕೊಟ್ಟಿದ್ದಾರೆ. ಒಂದು ಕೃಷಿಗೆ ಪ್ರೊಡಕ್ಟಿವಿಟಿ ಹೆಚ್ಚು ಮಾಡಬೇಕು. ಕಳೆದ 5 ವರ್ಷಗಳಲ್ಲಿ ಕೂಡ ನಮಗೆ ಕೃಷಿಯಿಂದ ಸಾಕಷ್ಟು ಇದು ಬರ್ತಾ ಇದೆ, ಗ್ರೋತ್ ರೇಟ್ ಬರ್ತಾ ಇದೆ. 4.5% ಅಷ್ಟವರೆಗೂ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಗ್ರೋತ್ ರೇಟ್ಗೆ. ಈ ಸರಿ ಲಾಸ್ಟ್ ಇಯರ್ ಅಂದ್ರೆ 23-24 ಅಲ್ಲಿ 1.5% ಕುಸಿದಿದೆ. ಮತ್ತೆ ನಮಗೆ ಗೊತ್ತಿದೆ ಕೃಷಿಯಲ್ಲಿ ಒಂದಷ್ಟು ಸಮಸ್ಯೆಗಳಿರೋದು ಎದ್ದು ಕಾಣುತ್ತೆ. ಸೊ ಹಂಗಾಗಿ ಅಲ್ಲಿ ಪ್ರೊಡಕ್ಟಿವಿಟಿ ಹೆಂಗೆ ಹೆಚ್ಚೋದು, ಕೃಷಿಕನಿಗೆ ಹೆಂಗೆ ಅನುಕೂಲ ಮಾಡ್ಕೊಡೋದು ಅಂತ ಮೊದಲನೇದು. ಎರಡನೇದು ತುಂಬಾ ಕ್ರೂಷಿಯಲ್ ಆಗಿರೋದು ಎಂಪ್ಲಾಯ್ಮೆಂಟ್ ಸಿಗ್ಬೇಕು ಅಂದ್ರೆ ಜನಕ್ಕೆ ಸ್ಕಿಲ್ಲಿಂಗ್ ಕೊಡ್ಬೇಕು. ಮೂರನೇದು ನಾವು ಹ್ಯೂಮನ್ ರಿಸೋರ್ಸ್ನ ಡೆವಲಪ್ ಮಾಡ್ಬೇಕಂದ್ರೆ ಸ್ಕಿಲ್ ಕೊಟ್ಟ ಮೇಲೆ ಅದನ್ನ ಎಲ್ಲರನ್ನೂ ಒಳಗೊಳ್ಳುವಂತಹ ಮಾನವ ಅಭಿವೃದ್ಧಿ ಮಾಡ್ಬೇಕು, ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಾಡ್ಬೇಕು. ಇನ್ನೊಂದು ಸಾಮಾಜಿಕ ನ್ಯಾಯ, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್. ನಾನು ಹೇಳ್ತಾ ಇದ್ದೆ ಎಲ್ಲಿಂದ ಉದ್ಯೋಗ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಅಂದ ತಕ್ಷಣ ಅದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಬರಬೇಕು. ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸೇವಾ ವಲಯ, ಒಂದು ನಗರ ಅಭಿವೃದ್ಧಿ, ಇನ್ನೊಂದು ಎನರ್ಜಿ ಸೆಕ್ಯೂರಿಟಿ, ಒಂದು ಮೂಲಭೂತ ಸೌಕರ್ಯ, ಇನೋವೇಷನ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಇವೆಲ್ಲ ಮತ್ತೆ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್, ಇವೆಲ್ಲವನ್ನೂ ಒಂದು ಚೌಕಟ್ಟಿಗೆ ತಂದಿದ್ದಾರೆ. ಸೊ ಇದರಲ್ಲಿ ನಾವು ಗಮನಿಸ್ಬೇಕೇನು ಅಂತಂದ್ರೆ ಮುಖ್ಯವಾಗಿ ಮೇನ್ ಪ್ರಾಬ್ಲಮ್ಸ್ ಕಾಣಿಸ್ತಾ ಇರೋದು ಅನ್ಎಂಪ್ಲಾಯ್ಮೆಂಟ್, ಎರಡನೇದು ಫಾರ್ಮ್ ಡಿಸ್ಟ್ರೆಸ್, ಮೂರನೇದು ಕ್ಲೈಮೇಟ್ ಚೇಂಜ್. ಸೊ ಈ ಮೂರನ್ನ ಇಮಿಡಿಯೇಟ್ ಆಗಿ ನಾವು ಗಮನ ಹರಿಸ್ಬೇಕಾಗಿರುವಂತದ್ದು. ಸೊ ಈ ಮೂರಕ್ಕೆ ಏನ್ ಮಾಡಿದ್ದಾರೆ, ಎಂಪ್ಲಾಯ್ಮೆಂಟ್ ಹೆಂಗೆ ಸಿಗಕ್ಕೆ ಮಾಡಿದ್ದಾರೆ ಅಂತ ನಾವು ಗಮನಿಸಿದ್ರೆ, ಮೊದಲನೇದು ಕೌಶಲ್ಯ ಅಭಿವೃದ್ಧಿ ಆಗ್ಬೇಕು. ಕೌಶಲ್ಯ ಅಭಿವೃದ್ಧಿ ಆಗೋದು ಒಂದ್ ಕಡೆ ಆಗ್ತಾ ಇರ್ಬೇಕು, ಇನ್ನೊಂದ್ ಕಡೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇರ್ಬೇಕು. ಕೌಶಲ್ಯಾಭಿವೃದ್ಧಿ ಹೇಗಾಗತ್ತೆ ಅನ್ನೋದನ್ನ ನಾವು ಗಮನಿಸಿ. ಕೌಶಲ್ಯ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಪ್ರಮುಖವಾಗಿ ನಮ್ಗೆ ಮೇಜರ್ ಆಗಿ ಏನ್ ಮಾಡ್ಬೇಕು, ಆ ವಿದ್ಯಾರ್ಥಿಗೆ ಒಂದು ಅವಕಾಶ ಕೊಡ್ಬೇಕು. ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಏನು ಈಗ ನಾನು ಎಲ್ಲ ಥಿಯರಿ ಓದ್ಕೊಂಡಿರ್ತೀವಿ, ಎಷ್ಟೊಂದ್ ಜನ ನೀವು ನೋಡಿ ಎಕನಾಮಿಕ್ಸ್ ಆಗಿರ್ಲಿ ಇನ್ನೊಂದು ಪೇಪರ್ ಆಗಿರ್ಲಿ, ಅವರು ಥಿಯರಿನಲ್ಲಿ ಕ್ವಶನ್ ಪೇಪರ್ ಅಲ್ಲಿ 90%, 95% ಎಲ್ಲ ತಗೊಂಡಿರ್ತಾರೆ. ಆದ್ರೆ ಅವ್ರದ್ದು ಎಂಪ್ಲಾಯಬಿಲಿಟಿ ರೇಟ್ ಎಷ್ಟಿರುತ್ತೆ ಅಂತಂದ್ರೆ, ನಾವು ಆಲ್ ಇಂಡಿಯಾ ಎಂಪ್ಲಾಯಬಿಲಿಟಿ ರೇಟ್ ನ ನೀವು ಚೆಕ್ ಮಾಡಿದ್ರೆ 47% ಇದೆ. ಯಾಕೆ ನಮ್ಮಲ್ಲಿ ಇಷ್ಟೊಂದೆಲ್ಲ ಒಳ್ಳೊಳ್ಳೆ ಶಿಕ್ಷಣ ಕೊಡುವಂತ ಸಂಸ್ಥೆಗಳಿದೆ, ಶಿಕ್ಷಣ ಕೊಡೋ ಮೇಸ್ಟರ್ಗಳಿದ್ದಾರೆ, ಎಲ್ಲ ಇದ್ದೂ ಯಾಕೆ ನಮ್ಮಲ್ಲಿ ಉದ್ಯೋಗ ಅವಕಾಶಗಳು ಇಷ್ಟು ಜನಕ್ಕೆ, ಬರೀ ಎಂಪ್ಲಾಯಬಿಲಿಟಿ ರೇಟ್ ಇನ್ನೂ 2 ಅಲ್ಲ, 2ರಲ್ಲಿ ಒಬ್ಬರಿಗೆ, ಅದ್ರ ಒಂದು ಪೂರ್ತಿ ಅಲ್ಲ, ಒಬ್ಬರಿಗೆ ಮಾತ್ರ ಸಿಗುವಂತ ಅವಕಾಶ ಇದೆ ಅನ್ನುವಂಥದ್ದಾದ್ರೆ, ಪ್ರತಿ ಇಬ್ರು ಓದಿದ್ದಾರೆ ಅಂದ್ರೆ ಒಬ್ಬರಿಗೆ ಅವಕಾಶ ಇದೆ ಕೆಲಸ ಸಿಗೋದು. ಯಾಕೆ ಆ ತರದ್ದು ಆಗ್ತಾ ಇದೆ, ಎಂಪ್ಲಾಯಬಿಲಿಟಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಒಂದು ಅವರಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇಲ್ಲ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡ್ಬೇಕು ಅಂದ್ರೆ ಅವ್ರಿಗೆ ನೀವು ಇದನ್ನ ಕೊಡ್ಬೇಕು, ಏನೇನು ಇಂಟರ್ನ್ಶಿಪ್ಗೆ ಕಳಿಸ್ಬೇಕು. ಆ ವಿದ್ಯಾರ್ಥಿಗೆ ಇಂಟರ್ನ್ಶಿಪ್ ಕಳಿಸ್ಬೇಕು, ಅವಾಗ ಮಾತ್ರ ಅವನಿಗೆ ಸಿಗುತ್ತೆ. ಆ ಇಂಟರ್ನ್ಶಿಪ್ ನ ಯಾರು ಕೊಡ್ಬೇಕು, ಆ ಇಂಟರ್ನ್ಶಿಪ್ ನ ಈ ಬಜೆಟ್ ಅಲ್ಲಿ ಹೇಳುತ್ತೆ ನಾವು 500 ದೊಡ್ಡ ಕಂಪನಿಗಳಲ್ಲಿ ಕೂಡ ಇಂಟರ್ನ್ಶಿಪ್ ಕೊಡಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತೆ ಅವರಲ್ಲಿರುವಂತ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಇಂದ ನಾವು ಒಂದು 5,000 ರೂಪಾಯಿ ಹುಡುಗನ್ಗೆ ಇಂಟರ್ನ್ ಗೆ ಒಂದು ಇದನ್ನ ಕೂಡ ಸ್ಟೈಫಂಡ್ ಕೂಡ ಕೊಟ್ಟು ನಾವು 6,000 ರೂಪಾಯಿ ಪ್ರತಿ ಒನ್ ಟೈಮ್ ಪೇಮೆಂಟ್ ಅಂತ ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ 41 ಮಿಲಿಯನ್ ಯುವಕರಿಗೆ 5 ವರ್ಷದಲ್ಲಿ ನಾವು ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡ್ತೀವಿ, ಈ ತರದ ಒಂದು ಸ್ಕಿಲ್ ಎನ್ಹಾನ್ಸ್ ಮಾಡಿ ಅವ್ರಿಗೆ ಜಾಬ್ ಸಿಗೋ ತರ ಮಾಡ್ತೀವಿ ಅಂತ. ಈ ವರ್ಷ 1.48 ಟ್ರಿಲಿಯನ್ ಅಷ್ಟು, ಅಂದ್ರೆ ಒಟ್ಟು 2 ಟ್ರಿಲಿಯನ್ ಇದೆ 5 ವರ್ಷಕ್ಕೆ. ಈ ಸರಿನೇ 1.48 ಟ್ರಿಲಿಯನ್ ನಾವು ಶಿಕ್ಷಣಕ್ಕೆ ಮತ್ತೆ ಉದ್ಯೋಗ ಅವಕಾಶಕ್ಕೆ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಕೊಡ್ತೀವಿ ಅನ್ನುವಂಥದ್ದು. ಸೊ ಇದರಲ್ಲಿ ಏನಪ್ಪ, 2 ವಿಚಾರ ಇದೆ. ಒಂದು, ಈ ಕಂಪನಿಗಳನ್ನ ಫೋರ್ಸ್ ಮಾಡಕ್ಕಾಗಲ್ಲ, ಈ 500 ಕಂಪನಿಗಳನ್ನ ನಾವು ಫೋರ್ಸ್ ಮಾಡಕ್ಕಾಗಲ್ಲ, ಆದ್ರೆ ಮನವೊಲಿಸಬಹುದು, ಅದನ್ನ ನಾವು ಮಾಡ್ತೀವಿ ಅನ್ನುವಂಥದ್ದು ಸರ್ಕಾರದ ಆಶಯ ಆಗಿದೆ. ಸೊ ಒಂದ್ ವೇಳೆ ಯಶಸ್ವಿ ಆದ್ರೆ ಖಂಡಿತ ಎಲ್ಲ ವಿದ್ಯಾರ್ಥಿಗಳೇನಿದ್ದಾರೆ, ಒಂದೂವರೆಗೆ ಸ್ಟೈಫಂಡು ಸಿಗ್ತಿರುತ್ತೆ, ಅದರ ಜೊತೆಗೆ ಅವ್ರಿಗೆ ಒಳ್ಳೊಳ್ಳೆ ಕಂಪನಿಯಲ್ಲಿ ಟ್ರೈನ್ ಆಗೋದ್ರಿಂದ ಉದ್ಯೋಗ ಅವಕಾಶ ದೊರೆಯುವಂತ ಅವಕಾಶ ಗ್ಯಾರಂಟಿ ಜಾಸ್ತಿ ಆಗುತ್ತೆ. ಇದು ಒಂದು ಫೇಸ್. ಎರಡನೇ ಫೇಸ್ ಏನು, ಈಗ ನೀವು ಉದ್ಯೋಗ ಅವ್ರಿಗೆ ಒಂದು ಕೌಶಲ್ಯ ಕೊಟ್ಟಿದ್ದೀವಿ, ಆ ಓದುವಾಗ್ಲೂ ಅವ್ರಿಗೆ ಇದಕ್ಕೆಲ್ಲ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಲೋನ್ ಫೆಸಿಲಿಟಿ ಇವೆಲ್ಲನೂ ಹೆಚ್ಚು ಮಾಡಿದ್ದಾರೆ. ಇದು ಇನ್ನೊಂದು ಆಯಾಮ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗೋದೇನು ಅಂತಂದ್ರೆ, ಈಗ MSME ಪುನಶ್ಚೇತನಗೊಳ್ಬೇಕು. ಯಾವಾಗ್ಲೂ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿಗಳಿಂದ ಮಾತ್ರ ಉದ್ಯೋಗ ದೊರಕುತ್ತೆ. ಬಹಳ ಮುಖ್ಯವಾದ MSME ಸೆಕ್ಟರ್ ಅಲ್ಲಿ ಬಹಳ ಮಹಿಳೆಯರು ಮತ್ತು ಯುವಕರು ಬಹಳ ನಿರೀಕ್ಷೆನ ಮಾಡ್ಕೊಂಡಿದ್ರು. ಅದು ಒಂದು ಅಲ್ಲಿ ಈಡೇರಿದೆ ಸರ್. ಅದನ್ನೇ ಹೇಳ್ತಾ ಬಂದೆ. ಅವ್ರಿಗೆ ನಾವು ಇವಾಗ MSMEಗೆ ನಾವು ಯಾವ ರೀತಿಯಲ್ಲಿ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು ಅಂತ. ಒಂದು, ಈ ತರುಣ್ ಅಂತ ಒಂದು ಸ್ಕೀಮ್ ಅಲ್ಲಿ ಯಾವಾಗ್ಲೂ ಅವ್ರೇನ್ ಮಾಡಿದ್ದಾರೆ ಈ ಸರಿ ಅಂತಂದ್ರೆ, ಆ ತರುಣ್ ಅಂತ ಸ್ಕೀಮ್ ಅಲ್ಲಿ
20 lakhs ವರ್ಗೂ ನಾವು ಲೋನ್ ಫಸ್ಟ್ 10 lakhs ವರ್ಗೂ ಅವ್ರಿಗೆ ಕೊಡ್ತಾ ಇದ್ರು. ಅದರಲ್ಲಿ ಯಾರ್ದು ರೀಪೇಮೆಂಟ್ ಇದೆ ಅವ್ರಿಗೆ ನಾವು 20 lakhs ವರ್ಗೂ ಮುದ್ರಾ ಲೋನ್ಸ್ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಮೇಲೆ ಇನ್ನೂ ಒಂದೇನಂತಂದ್ರೆ ನಾವಿಲ್ಲಿ ನನ್ಗೆ ಒಂದ್ ಸ್ವಲ್ಪ ಖುಷಿ ಆಗಿದ್ದು ಕೂಡ ಇದೆ ಈ ಆಯವ್ಯಯ ಇದ್ರ ಡಾಕ್ಯುಮೆಂಟ್ ನ ಓದುವಾಗ ಕೇಳಿಸ್ಕೊಳ್ಳುವಾಗ. ಅದೇನಂತಂದ್ರೆ ಪ್ರಮುಖವಾಗಿ ಈ ಒಂದು ಒಂದ್ ಕಡೆ ಎಜುಕೇಶನ್ಗೆ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಟ್ರೈನಿಂಗ್ ಕೊಡೋದು, ಇನ್ನೊಂದ್ ಕಡೆಗೆ ಇದೇ MSME ನಾವು ಎನ್ಕರೇಜ್ ಮಾಡುವಂಥದ್ದು. ಸೊ ಎರಡು ಸಾಕಾಗತ್ತಾ ಅಂತಂದ್ರೆ ಈಗ ನೋಡಿ 20 ಲಕ್ಷ ಜನ ಯುವಕರಿಗೆ ನಾವು ಟ್ರೈನಿಂಗ್ ಕೊಡೋದು, 1000 ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ನ ಅಪ್ಗ್ರೇಡ್ ಮಾಡುವಂಥದ್ದು, ಇದು ಒಂದ್ ಆಯಾಮ. ಎರಡನೇದು MSMEಗೆ ನಿಮ್ಗೆ ಲೋನ್ ಫೆಸಿಲಿಟೀಸ್ ನ ಎನ್ಶೂರ್ ಮಾಡ್ತೀವಿ, ನಿಮ್ಗೆ ಲೋನ್ ಕೊಡ್ತೀವಿ ಅನ್ನುವಂಥದ್ದು ಒಂದ್ ಆಯಾಮ. ಅದರ ಜೊತೆಗೆ ಒಂದು ತುಂಬಾ ಚೆನ್ನಾಗಿರುವಂತ ಫ್ಯಾಕ್ಟ್, ಇದನ್ನ ಇವನ್ ಅನೇಕ ಅವತ್ತು ಪೊಲಿಟಿಕಲ್ ಆಗಿ ಚರ್ಚೆ ಆಗ್ತಿದ್ದನ್ನ ಕೂಡ ಗಮನಿಸಿದೆ. ಇದು ನಮ್ಮ ಪಕ್ಷದಿಂದ ಚುನಾವಣಾ ಪ್ರಣಾಳಿಕೆ ತಗೊಂಡಿತ್ತು ಅಂತ ಒಂದ್ ಪಕ್ಷನು ಹೇಳ್ತಾ ಇತ್ತು. ಅಂದ್ರೆ ಒಂದು ತಿಂಗಳು ನಿಮ್ಗೆ ಮಂತ್ ಆ ಒಂದು ತಿಂಗಳು ಕಾರ್ಮಿಕನ ಒಂದು ತಿಂಗಳ ವೇತನವನ್ನ ಯಾರು ಕೊಡ್ತಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ. ಅದನ್ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ 15,000 ಅವ್ರಿಗೆ ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಸಾಕಾಗತ್ತ 15,000 ಒಂದಂದ್ರೆ ಅಟ್ಲೀಸ್ಟ್ ಒಂದು ಇನಿಷಿಯೇಟಿವ್ ಅವನಿಗೆ MSME ಅವನಿಗೆ ನಾನು ಇವನ್ನ ಹೊಸದಾಗಿ ಆದ್ರೆ ಅವ್ರು ಇಲ್ಲವರೆಗೂ ರೋಲಲ್ಲಿ ಇರಬಾರ್ದು, ಹೊಸದಾಗಿ ಅವನು ಎಂಪ್ಲಾಯ್ಮೆಂಟ್ ಮಾರ್ಕೆಟಿಗೆ ಬಂದಿದ್ದಾನೆ, ಅವನು ನಾನು ಕೆಲಸ ಕೊಟ್ಟಿದ್ದೀನಿ. ಸೊ ಅಂತವ್ರಿಗೆ ಕೊಟ್ರೆ ಮಾತ್ರ ಒಂದು ತಿಂಗಳ ವೇತನವನ್ನ 15,000ಕ್ಕೆ ಮೀರಿದಂಗೆ ಅಪ್ ಟು 15,000 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವ್ರಿಗೆ ಕೊಡ್ತಾರೆ. ಸೊ ಇದು ಒಂದು 210 ಲಕ್ಷ ಯುವಕರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಅಂದಾಜಿಸಿದೆ. ಅದ್ರ ಜೊತೆಗೆ ಈ ಬರೀ ಏನಪ್ಪ ಇದು ಒಂದು 15,000 ಒಂದು ಇನ್ಸೆಂಟಿವ್ ಇದೆ ಅನ್ನೋ ಹತ್ರ. ಸೊ ಎರಡನೇ ಇನ್ಸೆಂಟಿವ್ ಏನು ಅಂತಂದ್ರೆ ಈ EPF ಗೆ ಕಾಂಟ್ರಿಬ್ಯೂಷನ್ಗೆ ಇವನ್ ಎಂಪ್ಲಾಯರ್ಸ್ಗೆ 3,000 ರೂಪಾಯಿ ತರ ಪ್ರತಿ ತಿಂಗಳಿಗೆ ಅಪ್ ಟು 3,000 ಅಂದ್ರೆ ಮೇಜರ್ ಕಂಪನಿಗೆ ನಾವು ಎಸ್ ಪ್ಲೀಸ್ ಕಂಟಿನ್ಯೂ ಆಗ್ತಾ ಇದೆಯಲ್ಲ. ಕಳಿಸ್ತಾರೆ. ಆದ್ರೆ ಇಲ್ಲಿ ಇಲ್ಲಿ ನಾವು ಪ್ರಮುಖವಾಗಿ ಏನಂತಂದ್ರೆ ಕಂಪನಿಗಳನ್ನ ಯಾವ ರೀತಿಯಲ್ಲಿ ಸರ್ಕಾರ ವಿಶ್ವಾಸಕ್ಕೆ ತೆಗೆದುಕೊಂಡು, ಯಾಕಂದ್ರೆ ಯಾರ್ದು ಕಂಪಲ್ಷನ್ ಮಾಡಕ್ಕಾಗಲ್ಲ ಇಲ್ಲಿ. ಸೊ ಅವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಈ ವಿದ್ಯಾರ್ಥಿಗಳು ಹೊಸಬ್ರನ್ನ ಟ್ರೈನ್ ಮಾಡಕ್ಕೆ ಅಲ್ಲಿ ಇಂಟರ್ನ್ಶಿಪ್ ಕೊಡಿಸ್ತಾರೆ ಅನ್ನುವಂಥದ್ದು ಒಂದದು. ಎರಡನೇದು ಈಗ ಯಾವುದು ಲೇಬರ್ ಇಂಟೆನ್ಸಿವ್ ಆದಂತಹ ಮೈಕ್ರೋ ಇಂಡಸ್ಟ್ರೀಸ್ಗೆ ಅವ್ರಿಗೆ ಕರೆಕ್ಟ್ ಆಗಿ ಈಗ ಏನ್ ಪ್ರಾಮಿಸ್ ಮಾಡಿದ್ದಾರೆ, ನಿಮ್ಗೆ ಲೋನ್ ಎನ್ಶೋರ್ ಮಾಡಿದೀವಿ, ಅದನ್ನ ನಿಮ್ಗೆ ಟೈಮ್ಲಿ ಕೊಡ್ತೀವಿ, ನೀವು ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಿ ಅಂತ ಅವ್ರಿಗೆ ಎಷ್ಟು ಎನ್ಕರೇಜ್ ಮಾಡ್ತಾರೆ, ಅದನ್ನ ಎಷ್ಟು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗತ್ತೆ ಅನ್ನೋದ್ರ ಮೇಲೆ ಇದರ ಯಶಸ್ಸು ನಿಂತಿದೆ. ಸೊ ಹಂಗಾಗಿ ಇದು ಒಂದು ಎಂಪ್ಲಾಯ್ಮೆಂಟ್ ಇದು ದೃಷ್ಟಿಯಿಂದ ಖಂಡಿತವಾಗಿಯೂ ಇದು ಗೇಮ್ ಚೇಂಜರ್ ಆಗತ್ತೆ. ಅದ್ರಲ್ಲಿ ಏನೋ ಅನ್ಡೌಟೆಡ್ಲಿ ನನಗೆ ಇದ್ರಲ್ಲಿ ಏನು ಡೌಟ್ ಕಾಣಿಸ್ತಾ ಇಲ್ಲ. ಆದ್ರೆ ಗವರ್ಮೆಂಟ್ ಇಂದ ಇದು ಬರೀ ಪೇಪರ್ ಮೇಲೆ ಅಲ್ಲದೆ ಆಕ್ಚುಲ್ ಆಗಿ ಅವರಲ್ಲಿ ಒಂದಷ್ಟು ಇದಕ್ಕೆ ಒಂದು ಸಪರೇಟ್ ಆಗಿ ಕೆಲವು ಅಧಿಕಾರಿಗಳನ್ನ ನೇಮಿಸಿ ಪ್ರತಿ ಸ್ಟೇಟ್ ಅಲ್ಲಿ ಅದರ ಲಿಸ್ಟ್ ಮಾಡಿ ಅದನ್ನ ಮಾಡುವ ಕೆಲಸ ಮಾಡಿದ್ರೆ ಖಂಡಿತ ಅಟ್ಲೀಸ್ಟ್ ನಮ್ಮಲ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗುತ್ತೆ, ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನ ಯುಟಿಲೈಸ್ ಮಾಡ್ದಂಗೆ ಆಗುತ್ತೆ. ಆಗ ನಿಜವಾಗ್ಲೂ ಭಾರತ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಅಂತ ಸಾಗತ್ತೆ ಅಂತ ನನಗೆ ಅನ್ಸುತ್ತೆ. ಸರ್, ಅನ್ಎಂಪ್ಲಾಯ್ಮೆಂಟ್ ಜೊತೆಗೆ ಬಜೆಟ್ ನಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದು ಅರ್ಬನೈಸೇಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಅಂದ್ರೆ ಎಲ್ಲ ಈಗ ನೀವು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿದಾಗ ಇವೆರಡು ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತವೆ. ಜೊತೆಗೆ ಕನ್ಕರಿಂಗ್ ಆಗಿ ಎರಡು ಕೂಡ ಅದಕ್ಕೆ ಕಾಣಿಸ್ತದೆ. ಇದು ಅದು ಮ್ಯಾಚ್ ಆಗುತ್ತಾ? ಅದು ಸಾಧ್ಯತೆ ಇದೆಯಾ ಸರ್? ನೋಡಿ, ಅರ್ಬನೈಸೇಷನ್ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಒಂದು ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನಾನು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳುವಾಗ ಹೇಳ್ತಾ ಇರ್ತೀನಿ. ಅರ್ಬನೈಸೇಷನ್ ಯಾವಾಗ್ಲೂ ಅವಾಗ್ಲೇನೆ ತುಂಬಾ ಚೆನ್ನಾಗಿ ಅರ್ಬನ್ ಪ್ಲಾನಿಂಗ್ ಇತ್ತು ಅಂತ. ಈಗ ನಮ್ಗೆ ಅರ್ಬನ್ ಪ್ಲಾನಿಂಗ್ ನಮ್ಗೆ ಅಷ್ಟು ಕಾಣಿಸಲ್ಲ. ಯಾಕೆ ಅಂತಂದ್ರೆ ಈಗ ರೋಡ್ಗಳ ಇದಾಗಿರ್ಬೋದು, ನಾವು ನೋಡ್ತಾ ಇದ್ರೆ ಏನಪ್ಪಾ ಈ ತರ ಅರ್ಬನ್ ಪ್ಲಾನ್ ಆಗಿದೆಯಲ್ಲ ಇದು ಅಂತ ಎಷ್ಟೋ ಸರಿ ಅನ್ಸ್ತಾ ಇರುತ್ತೆ. ಸೊ ಅದಕ್ಕೆ ನನಗೆ ಅನ್ಸೋದೇನು ಅಂತಂದ್ರೆ ಇದರಲ್ಲಿ ಒಂದು ರೀತಿಯಲ್ಲಿ ಅಂದ್ರೆ 36% ವಿಶ್ವ ಬ್ಯಾಂಕ್ ಪ್ರಕಾರ ನಮ್ಮಲ್ಲಿ 36% ಜನಸಂಖ್ಯೆ ಈಗ ಅರ್ಬನ್ ಏರಿಯಾದಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನು ಹೆಚ್ಚಾಗತ್ತೆ. ಯಾಕೆ ಇದು ಹೆಚ್ಚಾಗತ್ತೆ ಅಂತಂದ್ರೆ ಹೆಚ್ಚು
ನಗರಗಳು ಸೆಳೀತಾ ಇರುತ್ತೆ, ಒಂದು ಹಳ್ಳಿಗಳು ಇವ್ರನ್ನ ತಳ್ತಾ ಇರುತ್ತೆ ಜನರನ್ನ. ಯಾಕೆಂದ್ರೆ ಒಂದು ನಗರಗಳು ಉದ್ಯೋಗಾವಕಾಶಗಳನ್ನ ಆಫರ್ ಮಾಡುತ್ತೆ, ಹಳ್ಳಿಗಳಲ್ಲಿ ಇರುವಂತ ಕ್ರೈಸಿಸ್, ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನ್ ಕ್ರೈಸಿಸ್ ಇದೆ, ಫಾರ್ಮ್ ಅಲ್ಲಿ ತುಂಬಾ ಇನ್ಕಮ್ ಬರ್ತಾ ಇಲ್ಲ, ಹಂಗಾಗಿ ಅವು ತಳ್ತಾ ಇರುತ್ತೆ. ಹಿಂಗಾಗಿ ಇನ್ನೂ ಹೆಚ್ಚು ನಗರೀಕರಣ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಅಲ್ಲಿ ಬೇಸಿಕ್ ಮೂಲಸೌಕರ್ಯ ಏನೋ ಕುಡಿಯೋ ನೀರು ಇರ್ಬೋದು, ಇಲ್ಲ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರ್ಬೋದು, ಇವುಗಳ ಕಡೆಗೂ ಒಂದ್ ಕಡೆ ಗಮನ ಕೊಡಬೇಕು. ಅದನ್ನು ಈ ಆಯವ್ಯಯದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸಾಮಾನ್ಯ ನಾವೇನಂದ್ರೆ ಒಂದು ಅರ್ಬನೈಸೇಷನ್ ಅಂದ ತಕ್ಷಣ ಮೇಜರ್ ಸಿಟೀಸ್ ಬಗ್ಗೆನೇ ಹೆಚ್ಚು ಗಮನ ಕೊಡ್ತಾ ಇರ್ತೀವಿ. ಇಲ್ಲಿ ಈಗ ಏನ್ ಮಾಡಿದ್ದಾರೆ ಇವರು, ಶ್ರೇಣಿ 2 ಮತ್ತು ಶ್ರೇಣಿ 3 ಟೈರ್ 2 ಮತ್ತು ಟೈರ್ 3 ಆ ನಗರಗಳಿಗೂ ನಾವು ಒಂದು 10,000 ಕೋಟಿ ಒಂದು ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯನ್ನ ಓಪನ್ ಮಾಡ್ತೀವಿ. ಅದರಲ್ಲಿ ನಾವು ಅದರದ್ದು ಡೆವಲಪ್ಮೆಂಟ್ ಮಾಡಕ್ಕೆ ಇದನ್ನ ಸಿಟೀಸ್ನ ಅಥವಾ ನಗರಗಳನ್ನ ಡೆವಲಪ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಸೊ ಅದರ ಜೊತೆಗೆ ಅರ್ಬನ್ ಅಲ್ಲಿ ಪ್ರಾಬ್ಲಮ್ಸ್ ಏನಿದೆ ಅಂದ್ರೆ, ಈಗ ನೋಡಿ, ಒಂದು ಗ್ರಾಮ್ ಸಡಕ್ ಯೋಜನಾ ಇದೆ, ಅದರಲ್ಲೂ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ, ರೋಡ್ಸ್ಗೆ ಕೊಟ್ಟಿರುವಂಥದ್ದು. ಆದ್ರೆ ಇಲ್ಲಿ ಅರ್ಬನ್ ಏರಿಯಾಸ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಈ ಮನೆಗಳ ಸಮಸ್ಯೆ ಬರುತ್ತೆ. ಈ ಕೆಲಸ ಮಾಡಕ್ಕೆ ಸಿಟಿಗೆ ಬಂದಿರ್ತಾರೆ, ಅವ್ರಿಗೆ ಒಂದು ಮನೆಗಳಿರಲ್ಲ. ಸೊ ಅಂತದ್ದು ಅವ್ನ್ಗೆ ಏನ್ ಮಾಡ್ಬೋದು ಅಂದ್ರೆ, ಒಂದು ಡಾರ್ಮೆಂಟ್ರಿ ಮಾಡ್ತೀವಿ ಅಂತ, ಒಂದು ಡಾರ್ಮೆಂಟ್ರಿ ಮಾದರಿ, ಎಸ್ಪೆಷಲಿ ಕೈಗಾರಿಕಾ ಕಾರ್ಮಿಕರಿಗೆ ಈ ಡಾರ್ಮೆಂಟ್ರಿ ಮಾದರಿಯ ವಸತಿ ಸೌಕರ್ಯ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ಅವರು ಇಲ್ಲಿ ಹೇಳಿದ್ದಾರೆ. ಅದ್ರಾಗೆ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಜೊತೆಗೆ ಆಗ್ಬೇಕು. ಇದು ನನ್ಗೆ ಅದನ್ನ ನಾನು ಯೋಚನೆ ಮಾಡ್ತಾ ಇದ್ದೆ, ಇದು ಬಂದಾಗ ಆತ್ಮನಿರ್ಭರ್ ಭಾರತದಲ್ಲಿ ಕೂಡ ನಾವು ಮೈಗ್ರೆಂಟ್ ವರ್ಕರ್ಸ್ಗೆ ಇದೇ ರೀತಿಯಾದಂತ ಒಂದು ಫೆಸಿಲಿಟಿ ಕೊಡ್ತೀವಿ ಅಂತ ಸರ್ಕಾರ ಘೋಷಿಸಿತ್ತು. ಆದ್ರೆ ಅದು ಇನ್ನೂ ಕೆಲವೇ ನಗರಗಳಲ್ಲಿ ಆಗ್ತಾ ಇದೆ, ಇನ್ನೂ ಸಾಕಷ್ಟು ಆಗೋದು ಅದ್ರಲ್ಲಿ ಬಾಕಿ ಇದೆ. ಇದು ಆ ತರ ಆಗದೆ ಇರ್ಲಿ ಅನ್ನುವಂಥದ್ದು ಆಶಯದೊಂದಿಗೆ ನಾನು ಹೇಳೋದು. ಒಂದ್ ವೇಳೆ ಈ ತರ ನಾವು ಮಾಡಕ್ಕಾದ್ರೆ, ಸರ್ಕಾರ ಮಾಡಕ್ಕಾದ್ರೆ ಖಂಡಿತವಾಗಿ ಒಂದು ಗೇಮ್ ಚೇಂಜರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಯಾವಾಗ ಅಶ್ಯೂರ್ಡ್ ಆಗುತ್ತೆ, ಈಗ ನಾವು ಕೋವಿಡ್-19 ಬಂದಾಗ್ಲೂ ನಾವು ಇದನ್ನ ಗಮನಿಸಿದೀವಿ, ವಸತಿ ಕಾರ್ಮಿಕರು ಎಷ್ಟು ಸಮಸ್ಯೆಗಳು ಒಳಗಾದ್ರು. ಯಾವ್ದೋ ಒಂದ್ ಕಡೆ ಇರ್ತಾ ಇದ್ರು, ಅಲ್ಲಿಂದ ಒಳಗಿರಕ್ಕಾಗಲ್ಲ, ಮನೆ ಒಳಗಡೆ, ಹೊರಗಡೆ ಬಂದ್ರೆ ಅವಾಗ ಲಾಕ್ಡೌನು, ಎಂತೆಂದ ಸಮಸ್ಯೆ, ಹಂಗಾಗಿ ಊರಿಗೆ ನಡ್ಕೊಂಡು ಹೋಗಿದ್ದು ಇಂಥದ್ದೆಲ್ಲ. ಸೊ ಹಂಗಾಗಿ ಅವ್ರಿಗೊಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಡಾರ್ಮೆಂಟ್ರಿ ಅಲ್ವೋ, ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಒಂದು ಡಾರ್ಮೆಂಟ್ರಿ ಅವಕಾಶಗಳನ್ನಾದ್ರೂ ಮಾಡ್ಕೊಟ್ರೆ ಅವ್ರ ಕಾಸ್ಟ್ ಆಫ್ ಲಿವಿಂಗು ಕಡಿಮೆ ಆಗುತ್ತೆ. ಯಾಕಂದ್ರೆ ಹೆಚ್ಚು ದುಡ್ಡನ್ನು ಇದಕ್ಕೆ ಖರ್ಚು ಮಾಡ್ಬೇಕಾಗಲ್ಲ ಅನ್ನುವಂಥದ್ದು. ಹಾಗೇನೆ 1 ಕೋಟಿ ಬಡವರಿಗೆ ಮತ್ತೆ ಮಧ್ಯಮ ವರ್ಗದವ್ರಿಗೆ ಈ ವಸತಿ ಅಗತ್ಯಗಳನ್ನ ಬಗೆಹರಿಸಕ್ಕೆ ಈ ಆಯವ್ಯಯದಲ್ಲಿ ಒಂದು ಘೋಷಣೆ ಮಾಡಿದೆ. ಅದಕ್ಕಾಗಿ ಒಂದು 2.2 ಲಕ್ಷ ಕೋಟಿ ನೆರವನ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಸಬ್ಸಿಡಿ ಕೊಡ್ತಾರೆ, ಇಲ್ಲಿ ಬಡ್ಡಿಗೆ ಇಷ್ಟು ಇದಕ್ಕೆ ಸಬ್ಸಿಡಿ ಕೊಡ್ತಾರೆ. ಇದು ಹಿಂದೆನೂ ಇತ್ತು ಇದೊಂದು ಕಾರ್ಯಕ್ರಮ, ಅದನ್ನ ಮತ್ತೆ ಮುಂದುವರಿಸಿದ್ದಾರೆ ಬೇರೆ ಸ್ವಲ್ಪ ರಿನ್ಯೂವ್ಡ್ ಇದರಲ್ಲಿ. ಆಮೇಲೆ ಇದರಲ್ಲಿ ನಗರಾಭಿವೃದ್ಧಿಗೆ ಹೇಳಿರೋದೇನು ಅಂತಂದ್ರೆ, ಬೆಳವಣಿಗೆಗೆ ಕೇಂದ್ರಗಳಾಗಿ ನಗರಗಳನ್ನು ಮಾಡ್ತೀವಿ ಅಂತಂದ್ರೆ, ಯಾವಾಗ್ಲೂ ನಾವು ಗ್ರೋತ್ ಸೆಂಟರ್ಸ್ ಆಗಿ ಡೆವಲಪ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಸೊ ಯಾವಾಗ ನಮ್ಗೆ ಈಗ್ಲೂ ನೀವು ನೋಡಿದ್ರೆ ರೂರಲ್ ಏರಿಯಾಯಿಂದ ಎಷ್ಟು ನಮ್ಗೆ ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಆಗುತ್ತೆ, ಅರ್ಬನ್ ಏರಿಯಾಗೆ ಎಷ್ಟು ಕಾಂಟ್ರಿಬ್ಯೂಟ್ ಆಗುತ್ತೆ ಅಂದ್ರೆ, ಇಲ್ಲಿ ಹೆಚ್ಚು ಸ್ಕಿಲ್ಡ್ ಇರ್ತಾರೆ ನಗರದಲ್ಲಿ, ಹಂಗಾಗಿ ನಗರದಲ್ಲಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಹಂಗಾಗಿ ಇದನ್ನ ಒಂದು ನಗರಗಳನ್ನ ನಾವು ಬೆಳವಣಿಗೆ ಕೇಂದ್ರಗಳಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಸರ್ಕಾರದ ಆಶಯ. ಅದು ಒಳ್ಳೇದೇನೆ. ಹಾಗೇನೆ ಒಂದು ಹಳ್ಳಿಗಳನ್ನು ಕೂಡ ಹಳ್ಳಿಗಳು ಕೂಡ ಬೆಳವಣಿಗೆ ಕೇಂದ್ರಗಳಾಗಿ ಮಾಡುವಂಥದ್ದನ್ನು ನೆಕ್ಸ್ಟ್ ಬಜೆಟ್ ಅಲ್ಲಿ ಬರ್ಲಿ ಅಂತ ಆಶಿಸ್ತಾ ನಾನು ಅನ್ಕೊಳ್ಳೋದು. ಈಗ ನಮ್ಗೆ ಅಲ್ಲಿ 30 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತ 14 ದೊಡ್ಡ ನಗರಗಳನ್ನ, ಅಂದ್ರೆ ಈ 2nd, 3rd ಟೈರ್ ಸಿಟೀಸ್ ಏನಿದಾವಲ್ಲ, ಈ ಟೈರ್ ಸಿಟೀಸ್ ನ ಗುರುತಿಸಿ ಅವುಗಳನ್ನ ಡೆವಲಪ್ ಮಾಡಿ ಅವುಗಳಲ್ಲಿ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಮಾಡಕ್ಕೆ, ಅಂದ್ರೆ ಅವನ್ನ ಗ್ರೋತ್ ಸೆಂಟರ್ಗೆ ಆಗುವಂತ ಎಲ್ಲ ಒಂದು ಇದನ್ನ ಮಾಡ್ಬೇಕು ಅಂತ ಹೇಳಿ, ಪ್ರತಿಯೊಂದು ಒಳಚರಂಡಿ ಇರ್ಬೋದು, ಇಲ್ಲ ಅಂದ್ರೆ ತ್ಯಾಜ್ಯ ನಿರ್ವಹಣೆ ಯೋಜನೆ ಇರ್ಬೋದು, ಎಲ್ಲವನ್ನ ಅಲ್ಲಿ ಕ್ಲಿಯರ್ ಆಗಿ ಮಾಡಿ ಅಲ್ಲಿ ಹೆಂಗೆ ಹೌ ಇಟ್ ಕ್ಯಾನ್ ಬಿ ಮೇಡ್ ಅಸ್ ಎ ಗ್ರೋತ್ ಸೆಂಟರ್ ಅಂತ ಮಾಡುವಂಥದ್ದು. ಇನ್ನು ಮೂಲಸೌಕರ್ಯದ ಬಗ್ಗೆನೂ ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಮೂಲಸೌಕರ್ಯ ಅಂತಂದಾಗ ನಮ್ಗೇನಂದ್ರೆ, ಯಾವಾಗ್ಲೂ ನಾನು ಇದನ್ನ ಹೇಳ್ತಾ ಇರ್ತೀನಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವು ಎದ್ರ ಮೇಲೆ ಎಷ್ಟು ಹೆಚ್ಚಾಗತ್ತೆ ಅಷ್ಟು ಡೆವಲಪ್ಮೆಂಟ್ ಆಗತ್ತೆ ಅಂತ. ಸೊ ಈ ಇಂಟ್ರಿಮ್ ಬಜೆಟ್ ಅಲ್ಲಿ ಕೂಡ ಇವರು ಅನೌನ್ಸ್ ಮಾಡಿದ್ರು, ನಾವು ಹೆಚ್ಚು ಕ್ಯಾಪೆಕ್ಸ್ ನ ಮಾಡ್ತೀವಿ ಅಂತ. ಅವಾಗೇನಾಗತ್ತೆ, ನಮ್ಗೆ ಡೆವಲಪ್ಮೆಂಟ್ಗೆ ಹೆಚ್ಚು ಅವಕಾಶ ಆಗುತ್ತೆ. ಈ ಸರಿ ಕೂಡ ಒಂದು 3.4% GDP ಅಷ್ಟು ಹಣವನ್ನ, ಅಂದ್ರೆ ಏನ್ ಸಾಲ ಮಾಡಿರ್ತಾರೆ ಆ ಕ್ಯಾಪಿಟಲ್ ನ ನಾವು ತಗೊಂಡ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕ್ತೀವಿ ಅಂತ. ನಾನು ಅದನ್ನ ಟ್ಯಾಲಿ ಮಾಡಿ ನೋಡ್ತಾ ಇದ್ದೆ. ಇವರು ಸಾಲ ಮಾಡಿದ ಎಷ್ಟು ಹಣವನ್ನ, ಒಟ್ಟು ಸಾಲ ಮಾಡಿರುವಂತ ಎಷ್ಟು ಹಣವನ್ನ ಇವರು ಇದಕ್ಕೆ ಹಾಕ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ, ಒಂದು 74% ಅಷ್ಟು ಇವರು ಅದಕ್ಕೆ ಹಾಕ್ತಾ ಇರುವಂತದ್ದು ಒಂದು ಖುಷಿಯಾದ ವಿಚಾರ. ಯಾಕಂದ್ರೆ ಅದು ದಟ್ ಈಸ್ ಆಲ್ಸೋ ರಿಕ್ವೈರ್ಡ್. ಯಾಕಂದ್ರೆ ನಾವು ಲೋನ್ ಮಾಡ್ತೀವಿ, ಆ ಲೋನ್ ಅನ್ನ ಯಾವ್ದ್ರ ಮೇಲೆ ಖರ್ಚು ಮಾಡ್ತಿದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ.
74% ಅಷ್ಟು ಆಗ್ತಾ ಇದ್ದಾರೆ. 100% ಮುಂದಿನ ದಿನಗಳಲ್ಲಿ ಆಗ್ಲಿ ಅನ್ನೋದು ನನ್ನ ಆಶಯ. ಯಾಕೆಂದ್ರೆ ನಾವು ಸಾಲ ಮಾಡೋದು ಯಾವಾಗ್ಲೂ ಪ್ರೊಡಕ್ಟಿವ್ ಆಗ್ಬೇಕಾಗ್ಲಿ, ಅದನ್ನ ಬೇರೆದಕ್ಕೆ ಯೂಸ್ ಮಾಡುವಂಥದ್ದು ಆಗದೆ ಇರ್ಲಿ ಅನ್ನೋವಂಥದ್ದು. ಸೊ ಇದು ನಗರಾಭಿವೃದ್ಧಿ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟದ್ದಾಗುತ್ತೆ. ಆದ್ರೆ ಇಲ್ಲಿ ಮಧ್ಯಮ ವರ್ಗಕ್ಕೆ ಏನು ಒಂದು ಏನು ಅಂದ್ರೆ, ಈಗ ತಾವ್ ಹೇಳಿದಕ್ಕೆ ಒಂದು ಕಾಂಟ್ರಡಿಕ್ಟರಿ ಆಗಿ ನಂಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ, ರೂರಲ್ ಡೆವಲಪ್ಮೆಂಟ್ಗೆ ಬಜೆಟ್ ನ ಅತಿ ಹೆಚ್ಚು 2ನೇ ಸ್ಥಾನವನ್ನು ಕೊಡಲಾಗಿದೆ ಹಣ ಇದಕ್ಕೆ ಅಲೋಕೇಶನ್ಗೆ. 2,65,800 ಕೋಟಿಯನ್ನ ರೂರಲ್ ಡೆವಲಪ್ಮೆಂಟ್ ಕೊಡ್ತಾರೆ. ಆದ್ರೆ ಆ ರೂರಲ್ ಡೆವಲಪ್ಮೆಂಟ್ ಅದಕ್ಕೆ ಒಂದು ರೂಟ್ ಮ್ಯಾಪ್ ಆಗ್ಲಿ ಒಂದು ಯಾವುದು ಕಾಣಿಸ್ತಾ ಇಲ್ಲ. ಅದು ಒಂದು ಪ್ರಶ್ನೆ. ಎರಡನೇದು ಹೆಲ್ತ್ ಸೆಕ್ಟರ್ಗೆ ಬಹಳ ಕಡಿಮೆ, ಅಂದ್ರೆ ನಾವು ಮ್ಯಾನ್ ಪವರ್ಗೆ ನಮ್ಗೆ ಅತಿ ಹೆಚ್ಚು ಇಲ್ಲಿ ನಾವು ಇಡೀ ಇದಕ್ಕೆ ಕೊಡ್ಬೇಕಾಗುತ್ತೆ. ಆದ್ರೆ ಕೇವಲ ಇದಕ್ಕೆ 89,287 ಕೋಟಿ ಹೆಲ್ತ್ ಸೆಕ್ಟರ್ ಕೊಟ್ಟಿದ್ದಾರೆ. ಮತ್ತು ನಾವು ಇನ್ನೊಂದು ಮ್ಯಾನ್ ಪವರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಜುಕೇಶನ್ಗೂ ಕೂಡ 1,51,000 ಕೋಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಆಶಯ ಇರೋದು ರೂರಲ್ ಡೆವಲಪ್ಮೆಂಟ್ಗೆ, ಆದ್ರೆ ಸ್ಕೀಮ್ಸ್ ಇಲ್ಲ. ಹಾಗೆ ಎಜುಕೇಶನ್ಗೆ ಮ್ಯಾನ್ ಪವರ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಎಜುಕೇಶನ್ ಜಾಸ್ತಿ ಕೊಡ್ಬೇಕಾಯ್ತು, ಕೊಟ್ಟಾಗ. ಹಾಗೆ ಮ್ಯಾನ್ ಪವರ್ ಕ್ರಿಯೇಟ್ ಆಗ್ಬೇಕು ಹೆಲ್ತ್ ಸೆಕ್ಟರ್ ಚೆನ್ನಾಗಿ ಕೊಡ್ಬೇಕಾಯ್ತು, ಕೊಡ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಆಕ್ಷನ್ಸ್ ಮ್ಯಾಚ್ ಆಗ್ತಾ ಇಲ್ವಾ ಅಂತ. ಕೊನೆಯದಾಗಿ ಸರ್, ಲಾಸ್ಟ್ 5 minutes. ಓಕೆ, ಇಲ್ಲ ಮ್ಯಾಚು ಪೂರ್ಣವಾಗಿ ಆಗದೆ ಇದ್ರು ಒಂದಷ್ಟು ಬಹುತೇಕ ಆಗಿದೆ ಅನ್ನುವಂಥದ್ದು ನಾನು. ಯಾಕೆಂದ್ರೆ ಈಗ ನೋಡಿ, ರೂರಲ್ ಡೆವಲಪ್ಮೆಂಟ್ ಅನ್ನುವಾಗ ಫಾರ್ಮ್ ಸೆಕ್ಟರ್ಗೆ, ಕ್ಲೈಮೇಟ್ ಚೇಂಜ್ಗೆ ಅನುಗುಣವಾಗಿ ಏನೇನ್ ಬೇಕಾಗಿತ್ತು ಅವುಗಳನ್ನ ಮಾಡಿರೋದಿರ್ಬೋದು. ಹಾಗೇನೆ ನಿಮ್ಗೆ ರೂರಲ್ ಏರಿಯಾಸ್, ಈಗ ಅರ್ಬನ್ ಏರಿಯಾಸ್ ಅಲ್ಲಿ ಈಗ ಲ್ಯಾಂಡ್ ರೆಕಾರ್ಡ್ಸ್ ನಾವು ಡಿಜಿಟಲೈಸ್ ಮಾಡ್ತೀವಿ ಅನ್ನುವಾಗ್ಲೇನೆ ಗ್ರಾಮ್ ಸಡಕ್ ಯೋಜನಾ ಮೂಲಕ ನಾವು ಗ್ರಾಮೀಣ ಇನ್ಫ್ರಾಸ್ಟ್ರಕ್ಚರ್ ನ ಮತ್ತೆ ಡೆವಲಪ್ ಮಾಡ್ತೀವಿ ಅಂತ. ಈಗ ಸುಮಾರು ಕರ್ನಾಟಕದಲ್ಲೇ ನೋಡಿದ್ರೆ ಸಾಕಷ್ಟು ರೋಡ್ಸ್ ಇನ್ನೂ ಅಗತ್ಯ ಇದೆ ಡೆವಲಪ್ ಮಾಡುವಂಥದ್ದು. ಈ ತರದಕ್ಕೂ ಒಂದಷ್ಟು ಹಣ ಇದೆ. ಆದ್ರೆ ಇವಾಗ ನಾನು ಬೇಸಿಕಲಿ ಇದನ್ನ ಇನ್ನೂ ಎಲ್ಲಿ ನನಗೆ ಸ್ವಲ್ಪ ನೋವಾಗಿದ್ದ ಅಂಶಗಳನ್ನ ನಿಮ್ಗೆ ಆಕ್ಚುಲಿ ಟ್ಯಾಕ್ಸಸ್ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಯಾಕೆಂದ್ರೆ ಟ್ಯಾಕ್ಸಸ್ ವಿಚಾರದಲ್ಲಿ ಕೂಡ ಇಷ್ಟು ದಿನ ಬರೀ ಒಂದು ಥ್ಯಾಂಕ್ ಯು ಹೇಳ್ತಾ ಇದ್ರು ಹಾನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ಗೆ. ಈ ಸರಿ ಅಟ್ಲೀಸ್ಟ್ ಒಂದಷ್ಟು ರಿಲೀಫ್ ಸಿಕ್ಕಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೂಲಕ. ಆದ್ರೆ ಇದೆಲ್ಲವೂ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ತಗೊಂಡಾಗ. ಆಮೇಲೆ ಇನ್ನೊಂದು ಕಸ್ಟಮ್ಸ್ ಡ್ಯೂಟಿ ಕಮ್ಮಿ ಮಾಡಿರೋದ್ರಿಂದ ನಿಮ್ಗೆ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ. ಯಾಕಂದ್ರೆ ನಿಮ್ಗೆ ಸ್ಟೀಲ್ ಕಡಿಮೆ ಆಗುತ್ತೆ, ಸಿಮೆಂಟ್ ಕಡಿಮೆ ಆಗುತ್ತೆ, ಈವನ್ ಇದು ಗೋಲ್ಡ್ ಸಿಲ್ವರ್ ಕೂಡ ಕಮ್ಮಿ ಆಗುತ್ತೆ. ಸೊ ಅಂದ್ರೆ ಗೋಲ್ಡ್ ಸಿಲ್ವರ್ ಕಮ್ಮಿ ಆಗೋದ್ರಿಂದ ಅಟ್ಲೀಸ್ಟ್ ನಮ್ಗೆ ಏನು ಅಂದ್ರೆ ಈ ಸ್ಮಗಲ್ ಮಾಡ್ತಿದ್ದ ಗೋಲ್ಡ್ ಕಡಿಮೆ ಆಗುತ್ತೆ, ಅಟ್ಲೀಸ್ಟ್ ಲೆಕ್ಕಕ್ಕೆ ಬರುತ್ತೆ. ಮೇನ್ ಸುಮಾರು ಗೋಲ್ಡ್ ಸ್ಮಗಲ್ ಆಗ್ತಾ ಇತ್ತು ಕಸ್ಟಮ್ಸ್ ಡ್ಯೂಟಿ ಇದ್ದಿದ್ರಿಂದ. ಆದ್ರೆ ಈಗ ಒಂದು ಆಸ್ಪೆಕ್ಟ್ಸ್ ನಾನು ಹೇಳ್ತಾ ಇದ್ರೆ ಇದು ಪೂರ್ಣವಾಗಲ್ಲ, ಯಾಕಂದ್ರೆ ಕಡಿಮೆ ಸಮಯ ಇರೋದ್ರಿಂದ ಒಂದು ಆಸ್ಪೆಕ್ಟ್ ನಾನು ಖಂಡಿತ ಹೇಳ್ಬೇಕು. ಇಲ್ಲಿ ಇನ್ನೊಂದಷ್ಟು ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದು ಪೊಲಿಟಿಕಲ್ ಕಂಪಲ್ಷನ್ಸ್ ಇಂದ ನಾವು 2 ರಾಜ್ಯಗಳಿಗೆ ತುಂಬಾ ಹೆಚ್ಚು ಹಣವನ್ನ ಕೊಟ್ಟಿರುವಂತದ್ದು ಕಣ್ಣಿಗೆ ಕಾಣುತ್ತೆ ಕ್ಲಿಯರ್ ಆಗಿ. ನನಗೆ ಅವಾಗ ಅನ್ಸಿದ್ದೇನು ಅಂದ್ರೆ, ನಮ್ಮ ಕರ್ನಾಟಕನೂ ಆ ತರದೊಂದು ಅದೃಷ್ಟ ಮಾಡಿರ್ಬಾರ್ದಾ ಅಂತ ನನಗೆ ಸಹಜವಾಗಿ ಮೊದಲು ಅದು ಹೇಳ್ತಿದ್ದಾಗೆ ನನಗೆ ಅನ್ಸಿದ್ದಂತ ಒಂದಿದು. ಯಾಕೆಂದ್ರೆ ಕರ್ನಾಟಕದಲ್ಲೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಅಗತ್ಯ ಇತ್ತು. ಈಗ ಸಬರ್ಬನ್ ರೈಲ್ ನಾವು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಪಿಂಕ್ ಬುಕ್ ಅಲ್ಲಿ ಕೂಡ ದುಡ್ಡು ಸ್ವಲ್ಪ ಬಂದಿತ್ತು, ಅದರ ಪ್ರಸ್ತಾಪ ಇಲ್ಲ. ಬಹುಶಃ ಅದು ಬಂದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು. ಆಮೇಲೆ ಈಗ ನಮ್ಗೆ ಇನ್ನೊಂದೇನು ಅಂತಂದ್ರೆ, ಈಗ ಎಲೆಕ್ಷನ್ ಸೆನ್ಸಸ್ ಇದೆಯಲ್ಲ ಮೇನ್, ಈ ಸೆನ್ಸಸ್ಗೆ ಎಲೆಕ್ಷನ್ ಆದ ತಕ್ಷಣ ನಮ್ಗೆ ಒಂದಷ್ಟು ಅಲೋಕೇಶನ್ ಬರುತ್ತೆ. ಸೆನ್ಸಸ್ ತುಂಬಾ ಪ್ರಮುಖವಾಗುತ್ತೆ, ಯಾಕೆಂದ್ರೆ ಅದೊಂದು ದೊಡ್ಡ ಡೇಟಾ ಬೇಸ್ ಅದು. ಅದರಿಂದ ಇವಾಗ ನಾವು ಮಾಡ್ತಿರೋದು 2011 ಪಾಪ್ಯುಲೇಷನ್ ಇಟ್ಕೊಂಡೇನೆ, 2011 ಪಾಪ್ಯುಲೇಷನ್ ಇಟ್ಕೊಂಡೆ ನಾವು ಮಾತಾಡ್ತಾ ಇದ್ದೀವಿ. ಇದರಿಂದ ನಾವು 60 ಜನ ಪಾಪ್ಯುಲೇಷನ್ಗೆ ಫ್ರೀ ರೇಷನ್ ಕೊಡ್ತೀವಿ, ಡಿಲಿಮಿಟೇಷನ್ ನೆಕ್ಸ್ಟ್ ಮಾಡ್ಬೇಕಂದ್ರೂ ನಮ್ಗೆ ಸೆನ್ಸಸ್ ಡೇಟಾ ಬೇಕು. ಸೊ ಅದು ಡ್ಯೂ ಇದೆ. ಸೊ ಅದಕ್ಕೆ ಅವಾಗ 2019ರಲ್ಲಿ 12,000 ಕೋಟಿ ಕೊಟ್ಟಿದ್ರು. ಅದು ಈ ಕೋವಿಡ್ ಬಂದಿದ್ರಿಂದ ಅದೆಲ್ಲ ಮುಂದಕ್ಕೆ ಹೋಯ್ತು. ಈಗ ಅಟ್ಲೀಸ್ಟ್ ಅನೌನ್ಸ್ ಮಾಡಿದಿದ್ರೆ ಅಟ್ಲೀಸ್ಟ್ ಈಗಾದ್ರೂ ಬಜೆಟ್ ಡಿಸ್ಕಷನ್ಸ್ ಅಲ್ಲಿ ಇಂಥ ಒಂದನ್ನ ಕೈಗೆತ್ತಿಕೊಂಡು ನಮ್ಗೆ ಏನು ಸೆನ್ಸಸ್ ಬೇಕು, ಯಾಕಂದ್ರೆ ತುಂಬಾ ದೊಡ್ಡ ಡೇಟಾ ಬೇಸ್ ಬರುತ್ತೆ. ಅವಾಗ ನಿಜವಾಗ್ಲೂ ಎಷ್ಟು ಜನ ಬಡವರಿದ್ದಾರೆ, ಏನ್ ಅಗತ್ಯ ಇದೆ ಅವ್ರಿಗೆ, ಎಲ್ಲವನ್ನ ಮಾಡ್ಲಿಕ್ಕೆ ನಮ್ಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಯಾವ ಮಟ್ಟದಲ್ಲಿ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಇದೆ ಜನರದ್ದು ಎಲ್ಲ ಗೊತ್ತಾಗುತ್ತೆ. ಸೊ ಅದನ್ನ ಒಂದು ಅನೌನ್ಸ್ ಮಾಡ್ಬೇಕಿತ್ತು. ಅಟ್ಲೀಸ್ಟ್ ಈ ಏನು ಬಜೆಟ್ ಡಿಸ್ಕಷನ್ಸ್ ಇರುತ್ತೆ ಇದನ್ನ ರೇಸ್ ಮಾಡಿ ಇದಕ್ಕೆ ಒಂದಷ್ಟು ಅಲೋಕೇಶನ್ ಕೊಟ್ಟು ಶುರು ಆಗ್ಲಿ ಅನ್ನುವಂಥದ್ದು ನನ್ನ ಆಶಯ. ಹಾಗೇನೆ ಕರ್ನಾಟಕಕ್ಕೆ ನೀರಾವರಿ ಯೋಜನೆಗಳಿಗೆ ಒಂದಷ್ಟು ಹಣ ಬರ್ಬೇಕಿತ್ತು. ಅದನ್ನ ಕೂಡ ನಮ್ಮ ಎಂಪಿಗಳು ರೇಸ್ ಮಾಡಿ ಅಟ್ಲೀಸ್ಟ್ ಈಗ ಒಂದು ರಿಯಲೊಕೇಟ್ ಮಾಡುವಾಗ ಡಿಸ್ಕಷನ್ಸ್ ಅಲ್ಲಿ ನಮ್ಗೊಂದಷ್ಟು ಆದ್ರೂ ಬರಲಿ ಅನ್ನುವಂಥದ್ದು ನನ್ನ ಆಶಯ. ಆದ್ರೆ ಓವರ್ ಆಲ್ ಆಯವ್ಯಯದ ಬಗ್ಗೆ ಮಾತಾಡೋದಾದ್ರೆ ಒಂದಷ್ಟು ಸದಾಶಯಗಳು ಸಾಕಷ್ಟು ಕಾಣುತ್ತೆ ಎಂಪ್ಲಾಯ್ಮೆಂಟ್ ಮತ್ತೆ ಎಜುಕೇಶನ್ ದೃಷ್ಟಿಯಿಂದ. ಈಗ UGC ಕಡಿಮೆ ದುಡ್ಡಾಗಿದೆ, ರಿಸರ್ಚ್ ಕಡಿಮೆ ಆಗತ್ತೆ ಲಾಸ್ಟ್ ಇಯರ್ ಹೋಲಿಸಿದ್ರೆ ಈ ಸರಿಗೂ ಅಂತಂದ್ರೆ ಸಹಜವಾಗಿ ಒಪ್ಕೊಳ್ಳೇಬೇಕು. ಅಲ್ಲಿ ಏನಾಗಿದೆ, ಈ ಪೊಲಿಟಿಕಲ್ ಕಂಪಲ್ಷನ್ಸ್ ಬಂದಿದ್ರಿಂದ ಈ 2 ರಾಜ್ಯಗಳಿಗೂ ಯಥೇಚ್ಛವಾಗಿ ಹಣ ಹೋಗಿರೋದನ್ನ
ಇಂದ ಒಂದಷ್ಟು ನಮ್ಗೆ ಈ ಬೇರೆ ಬೇರೆ ಅಲೋಕೇಶನ್ಸ್ ಇವ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನಾನು ಅನ್ಕೋತೀನಿ. ಆದ್ರೂ ಒಂದಷ್ಟು ಇನ್ನಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾದ್ರೂ ಪರವಾಗಿಲ್ಲ. ಆದ್ರೆ ಅಟ್ಲೀಸ್ಟ್ ಈ ತರದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರಾಜ್ಯಗಳಿಗೆ ಬೇಕಾಗುವಂಥದ್ದು, ಮುಖ್ಯವಾಗಿ ಯಾವ್ಯಾವ ರಾಜ್ಯದಲ್ಲಿ ಈಗಾಗಲೇ ಡ್ಯೂ ಇದೆ, ಹೊಸದಲ್ದಿದ್ರು ಈಗಾಗಲೇ ಪೆಂಡಿಂಗ್ ಇರೋಕೆ ಅವರು ಕೊಡ್ಲಿ. ಮತ್ತೆ ಈಗ ಅನೌನ್ಸ್ ಮಾಡಿರುವ ಎಲ್ಲ ಕಾರ್ಯಕ್ರಮಗಳನ್ನ, ಯಾಕಂದ್ರೆ ಇನ್ನೊಂದು 8 ತಿಂಗಳಿಂದ ನಮ್ಗೆ 8 ತಿಂಗಳಿಗೆ ಮತ್ತೆ ಹೊಸ ಫೈನಾನ್ಷಿಯಲ್ ಇಯರ್ ಬರುತ್ತೆ, ಇನ್ನೊಂದು ಬಜೆಟ್ ಬರುತ್ತೆ. ಸೊ ಹಾಗಾಗಿ 8 ತಿಂಗಳೊಳಗಡೆ ಇದನ್ನ ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು, ಈ ಒಳ್ಳೆ ಆಶಯಗಳನ್ನ ಒಂದು ಟೈಮ್ ಬೌಂಡ್ ಒಂದು ಫ್ರೇಮ್ ವರ್ಕ್ ಹಾಕೊಳ್ಳಿ. ಇದನ್ನ ನಾವು ಈ ತಿಂಗಳಲ್ಲಿ ಇಷ್ಟು ಅಲೋಕೇಟ್ ಮಾಡಿ, ಇಷ್ಟು ನೆಕ್ಸ್ಟ್ ಅದಕ್ಕೆ ಏನ್ ಆಯ್ತು ರಿಮಾರ್ಕ್ಸ್ ಅಲ್ಲಿ ಬರ್ಬೇಕದು. ಸೊ ಪ್ರತಿ 3 ಮಂತ್ಸ್ ಒಂದ್ಸರಿ ಈ ತರದ ಒಂದು ಇದನ್ನ ಮಾಡಿ, ಆ ಒಂದು ಸೆಕ್ಟರ್ ಅಲ್ಲಿ ಏನೇನು ಆಯ್ತು ಅನ್ನುವಂಥದ್ದನ್ನ ಜನಕ್ಕೂ ತಿಳಿಸಿದ್ರೆ, ಅವ್ರಿಗೊಂದು ಆಫೀಸರ್ಸ್ಗಾಗ್ಲಿ ಅದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಿದಾರೆ ಆಗ್ಲಿ ಅವ್ರಿಗೆ ಒಂದು ಭಯ ಬರುತ್ತೆ. ಇಲ್ಲ ನಾವು ಮಾಡ್ಬೇಕು, ಪ್ರತಿ ಸರಿ ಲಾಸ್ಟ್ 3 ತಿಂಗಳಲ್ಲೇ ಎಲ್ಲ ಆಗತ್ತೆ ಅಂತ ಹೇಳಿ ಕೊನೆಗೆ ಅದು ಏನೂ ಆಗದೇ ಇರಲಿ ಅನ್ನುವಂಥದ್ದು ನನ್ನ ಆಶಯ. ಎಸ್, ಇದು ಹಲವಾರು ಯೋಜನೆಗಳನ್ನ ಪ್ರತಿ ಬಜೆಟ್ ಹೇಳ್ತಾ ಇದ್ದಾರೆ. ಈ ಬಾರಿ ಅತ್ಯುತ್ತಮ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಿ ಕೇಶವ್ ಸರ್ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಲವು ಇನ್ನೂ ಸಾಧ್ಯತೆ ಇತ್ತು, ಆದ್ರೆ ಕಂಪಲ್ಷನ್ಸ್ ಗಳಿಗೆ ಕೆಲವು ಕಾರಣಗಳಿಂದ ಆಗದೆ ಇರ್ಬೋದು. ಆದ್ರೆ ಈ ಬಜೆಟ್ ಆಶಾದಾಯಕವಾಗಿದೆ ಅಂತ ಹೇಳಿ ಅವರ ಒಂದು ಅನಿಸಿಕೆ. ಇದು ಕೂಡ ನಮ್ಮ ಇನ್ನೂ ಸಾಕಷ್ಟು ಚರ್ಚೆಗಳು ಇದ್ರ ಬಗ್ಗೆ ಮಾಡೋದಿದೆ, ಆದ್ರೆ ಸಮಯಾವಕಾಶ ಕೊರತೆಯಿಂದ ನಾವಿಲ್ಲಿ ನಿಲ್ಲಿಸ್ತಾ ಇದೀವಿ. ಮತ್ತೆ ಹಲವು ವಿಷಯಗಳನ್ನ ಕುರಿತಂತೆ ಅವ್ರ ಜೊತೆ ಮಾತನಾಡಿಸ್ತಾ ಇರ್ತೀವಿ. ಆರ್ಥಿಕ ವಿಶೇಷ ತಜ್ಞರಾದಂತಹ ಕೇಶವ್ ಅವ್ರಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.